ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೇಗಿದೆ ನಿಮ್ಮ ಕಡೆ ಮಳೆ? ನಮ್ಮ ಕಡೆ ಅಂತೂ ಭರ್ಜರಿ ಮಳೆ. ತುಂಬ ಚಳಿ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಮಕ್ಕಳಿಗೆ ಕೂಡ ಹುಷಾರಿಲ್ಲ ಇಬ್ಬರಿಗೂ. ನಾನು ಕೂಡ ಸ್ವಲ್ಪ ಹುಷಾರು ತಪ್ಪದಾಗೆ ಆಗಿಬಿಟ್ಟಿದ್ದೀನಿ. ಅಂದರೆ ತುಂಬ ಶೀತ ಇದ್ದಾಗ ನನಗೆ ಸ್ವಲ್ಪ ಹೆಲ್ತ್ ಎಲ್ಲ ಕೆಟ್ಟುಬಿಡುತ್ತೆ. ಬಿಸಿಲಿಗೆ ನಾನು ಆರಾಮಾಗಿರ್ತೀನಿ, ಬಟ್ ಶೀತ ತಡ್ಕೊಳಕ್ಕಾಗಲ್ಲ ನನಗೆ. ಹಾಗಾಗಿ ಸ್ವಲ್ಪ ಎಲ್ರಿಗೂ ಹುಷಾರಿಲ್ಲ ಅಂದರೂ ತಪ್ಪೇನೂ ಇಲ್ಲ. ಮತ್ತು ಇವಾಗ ಅದೇ ಸ್ಟಿಚಿಂಗು ಅದು ಇದು ಅಂತೇಳಿ ಕೆಲಸ ಕೂಡ ಮಾಡ್ಕೋಬೇಕಾಗಿದೆ. ಇನ್ನೇನು ಗೌರಿ ಹಬ್ಬ ಹತ್ತಿರ ಬಂತಲ್ವ, ಮನೆ ಕೆಲಸ ಕೂಡ ಇದೆ ಮತ್ತು ಸ್ಟಿಚಿಂಗ್ ಕಡೆ ಜಾಸ್ತಿ ನನಗೆ ಕೆಲಸ ಆಗ್ತಾಯಿದೆ. ಸೊ ಡೈಲಿ ಹೋಗಿ ಮಾಡೋಣ ಅಂತಂದರೆ ಆಗ್ತಾಯಿಲ್ಲ, ಅಥವಾ ಬೇರೆ ವಿಡಿಯೋಸ್ ಹಾಕೋಣ ಅಂದರೂ ಆಗ್ತಾಯಿಲ್ಲ ನನಗೆ. ರೀಸೆಂಟಾಗಿ ಒಂದಿಷ್ಟು ಅಪ್ಡೇಟ್ ಕೊಡಬೇಕಿತ್ತು, ಹಾಗಾಗಿ ವಿಡಿಯೋನ ಮಾಡಿದೆ. ಕೆಲವೊಬ್ಬರು ನನಗೆ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ, ಅಥವಾ ಆಫ್ಲೈನ್ ಕ್ಲಾಸ್ ಏನಾದರೂ ಅವೈಲಬಲ್ ಇದೆಯಾ ಅಂತ ಹೇಳಿ ಕೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಕೊಡೋಣ ಅಂದ್ಕೊಂಡು ಮಾಡಿದೆ ಈ ವಿಡಿಯೋನ. ಆ್ಯಕ್ಚುಲಿ ನಾನು ಆನ್ಲೈನ್ ಕ್ಲಾಸ್ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ, ಬಟ್ ಆಫ್ಲೈನ್ ಕ್ಲಾಸ್ ಕೊಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕ್ಲಾಸಿಗೆ ಜಾಯ್ನ್ ಆಗೋದಿದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಸಿಗ್ತೀನಿ. ಡೈರೆಕ್ಟಾಗಿ ನಾನು ವೀಡಿಯೋದಲ್ಲಿ ಎಲ್ಲೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ಅಥವಾ ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿದರೂ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲಿ ನಾನು ನಿಮಗೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ನಿಮಗೇನಾದರೂ ಕ್ಲಾಸ್ ಜಾಯ್ನ್ ಆಗೋದಿದ್ರೆ ಅದು ಆಫ್ಲೈನ್ ಕ್ಲಾಸ್, ಓಕೆನಾ? ಹಾಗೆ ನಿಮಗೇನಾದರೂ ನನ್ನ ಹತ್ರ ಬಟ್ಟೆ ಏನಾದರೂ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ನಿಸಿದ್ರೂ ಕೂಡ ನೀವು ನನಗೆ DM ಮಾಡ್ಬೋದು, ಅಥವಾ ಕಮೆಂಟ್ ಕೂಡ ಮಾಡ್ಬೋದು. ಯಾವ ರೀತಿಯಾಗಿ ನೀವು ನನಗೆ ಬಟ್ಟೆನ ಕಳಿಸ್ಕೊಡ್ಬೋದು, ಎಷ್ಟು ಪ್ರೈಸು, ಡೀಟೇಲ್ಸ್ ಎಲ್ಲ ಕೂಡ ನಾನು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ. ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಸೊ ಹಾಗಾಗಿ ಯಾರಾದರೂ ಈಗ ದೂರ ಇರ್ತೀರಾ, ನನ್ನ ಹತ್ರ ಬಟ್ಟೆ ಹೊಲಿಸ್ಬೇಕು ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಮ್ಮ ಮನೆ ಇರೋದು ಸಕ್ಕರೆಪಟ್ಟಣದಲ್ಲಿ, ಹಾಗಾಗಿ ಚಿಕ್ಕಮಗಳೂರು ನಿಯರ್ ಯಾರಿಗಾದರೂ ಅಥವಾ ನಮ್ಮ ಊರ ಕಡೆ ಯಾರಾದರೂ ಇದ್ದರೆ ಬಟ್ಟೆನ ಅದನ್ನು ಹೊಲಿಸ್ಬೇಕು ಅನ್ನೋ ಹಾಗಿದ್ರೆ ತೊಂದರೆ ಇಲ್ಲ. ಅಥವಾ ಬೇರೆ ಯಾರೇ ಆದರೂ ಕೂಡ, ಇವಾಗ ನನ್ನ ಫಾಲೋವರ್ಸ್ ಕೂಡ ತುಂಬ ಜನ ಆಗಿದ್ದಾರೆ. ಸೊ ಅವರಿಗೂ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ನಾನು ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತೀನಿ, ಓಕೆನಾ? ಸೊ ಇದೊಂದು ಡ್ರೆಸ್ ಬಂದಿತ್ತು. ಈಗ ರೀಸೆಂಟಾಗಿ ನಾನು ಸ್ಕರ್ಟ್ ಬ್ಲೌಸ್ ಹೊಲಿತಾ ಇರುವಾಗ ನಾನು ಈ ವಿಡಿಯೋನ ಮಾಡಿರೋದು. ಇದು ಸ್ಕರ್ಟ್ ಮತ್ತು ಬ್ಲೌಸ್ ಪೀಸ್ ಕೊಟ್ಟಿದ್ದರು ಅವರು. ಆ್ಯಕ್ಚುಲಿ ನಾನು ಈ ಒಂದು ಬ್ಲೌಸ್ ಪೀಸಲ್ಲಿ 2 ಬ್ಲೌಸನ್ನು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಸ್ಕರ್ಟನ್ನು ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಇದು 4 ಇಯರ್ಸ್ ಬೇಬಿಗೆ ಮಾಡಿರೋದು ನಾನು. ನನಗೆ ಸ್ವಲ್ಪ ಫಿನಿಶಿಂಗ್ ತುಂಬ ಅಂದರೆ ತುಂಬಾ ನೀಟ್ ಆಗಬೇಕು ಅನ್ನೋ ಆಸೆಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಬಟ್ಟೆ ಕೂಡ ಚೆನ್ನಾಗಿರಬೇಕಾಗತ್ತೆ. ಬಟ್ಟೆ ಕ್ವಾಲಿಟಿ ಕೂಡ ಸ್ಟಿಚಿಂಗಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಹೇಗೆ ಬಂದಿದೆ ಈ ಡ್ರೆಸ್ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಈ ಥರ ಸ್ಕರ್ಟು, ಲೆಹೆಂಗಾ, ಬ್ಲೌಸ್ ಏನೇ ಸ್ಟಿಚ್ ಮಾಡ್ಕೋಬೇಕು ನನ್ನ ಜೊತೆ ಅಂತ ಅಂದರೆ ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ಬೋದು, ಅಥವಾ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ. ಜ್ಯೋತಿ ಶಿವರಾಮ್ ಪೇಜ್ ಆಗಿರ್ಬೋದು, ಜ್ಯೋತಿ ವೇಣುಗೋಪಾಲ್, ಜ್ಯೋತಿ ಭಟ್ಕಳ್, ಜ್ಯೋತಿ ಚಿಕ್ಕಮಗಳೂರು, ಯಾವ ಪೇಜಲ್ಲಿ ಬೇಕಿದ್ರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.